ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಟೀ ರೆಸಿಪಿ ಜೊತೆ ಬಂದಿದ್ದೀನಿ ನಾನು. ಅಂದರೆ ಟೀ ಸ್ಟಾಲ್ಗಳಲ್ಲಿ, ಹೋಟೆಲ್ಗಳಲ್ಲೆಲ್ಲ ಹೋಗಿ ಟೀ ಕುಡಿಯುವಾಗ ಅದರೊಂದು ರುಚಿಯೇ ಬೇರೆ ಇರುತ್ತೆ. ಪುನಃ ಪುನಃ ಕುಡಿಬೇಕು ಅಂತ ಅನಿಸುತ್ತೆ ನಮಗೆ. ಅದೇ ರೀತಿ ಇಲ್ಲಿ ಕೂಡ ನಾನೊಂದು ಸ್ಪೆಷಲ್ ಟೀ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಸ್ಪೆಷಲ್ ಪೌಡರ್ ಇದಕ್ಕೆ ಹಾಕ್ತೀನಿ. ಟೀ ಸ್ಟಾಲ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲೆಲ್ಲ ಅವರು ಹಾಕುವಂಥ ಒಂದು ಸೀಕ್ರೆಟ್ ಪೌಡರ್ ಇದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನೋಡಿ, ನಾನಿಲ್ಲಿ 1 ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ ಪಾತ್ರೆಗೆ. ಆಮೇಲೆ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ, ಅಥವಾ ಹಾಲಲ್ಲಿ ಬೇಕಿದ್ರೆ ಹಾಲಲ್ಲೇ ಮಾಡ್ಬೋದು ನಿಮಗೆ. 1 ಗ್ಲಾಸ್ ಆದ್ರೆ ಅರ್ಧ ಗ್ಲಾಸ್ ನೀರು ಕೂಡ ಹಾಕೊಂಡಿದ್ದೀನಿ. ಇನ್ನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ, ಸ್ಟವ್ ಉರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಚಹಾ ಹುಡಿ ಹಾಕ್ತಾ ಇದ್ದೀನಿ. ಯಾವುದೇ ಬ್ರ್ಯಾಂಡ್ ಟೀ ಪೌಡರ್ ನಿಮಗೆ ಉಪಯೋಗಿಸಬಹುದು, ನೀವು ಯಾವ್ದು ಬಳಸ್ತೀರೋ ಅದು ಹಾಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ನಾನು. ಇನ್ನು 1 ಏಲಕ್ಕಿ ಕೂಡ ಜಜ್ಜಿಬಿಟ್ಟು ಹಾಕ್ತೀನಿ. ಇನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಂದು ಚೆನ್ನಾಗಿ ಕುದಿಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಇನ್ನು ಚೆನ್ನಾಗಿ ಕುದಿಲಿದೆ ನೋಡಿ. ಇವಾಗ ಕುದಿ ಬರ್ತಾ ಇದೆ ಚೆನ್ನಾಗಿ ನೋಡಿ, ಚೆನ್ನಾಗಿ ಕುದಿ ಬರಬೇಕು. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ನೋಡಿ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು ಸ್ಪೂನ್ ಉಪಯೋಗಿಸಿ ನಮಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬಹುದು. ಸ್ವಲ್ಪ ಹೊತ್ತು ಕುದಿಬೇಕು, ಅಂದ್ರೆ ಚಹಾ ಹುಡಿ ಅದಕ್ಕೆ ಹಾಕೊಂಡಿದೀವಿ ನಾವು, ಅದ ಕಾರಣ ಸ್ವಲ್ಪ ಕುದಿಬೇಕು ಇದು ನೋಡಿ. ಚೆನ್ನಾಗಿ ಕುದೀತಾ ಇದೆ. ಇನ್ನು ಇದಕ್ಕೆ ನಾನು ಈ ಸ್ಪೆಷಲ್ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ. 1 ಸ್ಪೂನ್ ನಷ್ಟು ನಾನಿಲ್ಲಿ ಹಾಕ್ತಾ ಇರೋದು ಹಾಲಿನ ಹುಡಿ. 1 ಸ್ಪೂನ್ ಮಿಲ್ಕ್ ಪೌಡರ್ ನಾನಿಲ್ಲಿ ಸೇರಿಸ್ತಾ ಇರೋದು. ಇದು ಹಾಕಿದ ಕೂಡಲೇ ನಮ್ಮ ಹಾಲಿನ ರುಚಿಯೇ ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ಕರೆಕ್ಟ್ ಹೋಟೆಲ್ ಟೀ ಸ್ಟಾಲ್ಗಳಲ್ಲೆಲ್ಲ ಕುಡಿಯುವ ಅದೇ ರುಚಿ ನಮ್ಮ ಟೀಗೆ ಬಂದ್ಬಿಡುತ್ತೆ ನೋಡಿ. ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿದ್ರೆ, ಇಲ್ಲಿ ನಾನಿವಾಗ 1 ಸ್ಪೂನ್ ಹಾಕೊಂಡಿರೋದು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಿ, ನೀವು ಜಾಸ್ತಿ ಹುಡಿ ಸೇರಿಸ್ಬೋದು ನೋಡಿ. ಇವಾಗ ಇನ್ನು ಸ್ವಲ್ಪ ಹೊತ್ತು ಇದು ಕೂಡ ಸ್ವಲ್ಪ ಕುದಿಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಸೂಪರ್ ಆಗಿ ಸಿಗುತ್ತೆ ನಮಗೆ. ಒಂದ್ಸಲ ಕುಡಿದ್ರೆ ಪುನಃ ಪುನಃ ಕುಡಿಬೇಕು ಅಂತ ಅನ್ಸುತ್ತೆ ಈ ರೀತಿ ಮಾಡಿದ್ರೆ ನೋಡಿ. ಇದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಸಾಕು, ಇನ್ನು ಇದನ್ನ ಆಫ್ ಮಾಡ್ಬೋದು ಸ್ಟವ್. ನಮಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಬೋದು. ನಮ್ಮ ಸ್ಪೆಷಲ್ ಟೀ ಇಲ್ಲಿ ರೆಡಿ ಆಗಿದೆ ನೋಡಿ. ಒಂದ್ಸಲ ಆದ್ರೆ ಇದನ್ನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನೋಡಿ, ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಟೀ ಇಲ್ಲಿ ರೆಡಿ ಆಗಿದೆ. ಒಂದು ಸ್ಟ್ರೈನರ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ಈ ರೀತಿ ಸೋಸ್ತಾ ಇದ್ದೀನಿ. ಬಿಸಿ ಬಿಸಿ ಟೀ ಕುಡಿಬೇಕು, ಅದೇ ರುಚಿ ನಮಗೆ ಸಿಗುತ್ತೆ. ನಮಗೆ ಟೀ ಸ್ಟಾಲ್ಗಳಲ್ಲೆಲ್ಲ ಕುಡಿಯೋ ಅದೇ ರುಚಿ ಸಿಕ್ಬಿಡುತ್ತೆ ನೋಡಿ. ಈ ರೀತಿ ಅಂದ್ರೆ ಒಳ್ಳೆ ದಪ್ಪ ಇರುತ್ತೆ ಟೀ ಕೂಡ. ಇನ್ನು ಇದನ್ನ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಟೀ ಇಲ್ಲಿ ರೆಡಿ ಆಗಿದೆ. 2-3 ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿ ನೊರೆ ಬರುತ್ತೆ, ಅವಾಗ ರುಚಿ ಪುನಃ ಜಾಸ್ತಿ ಆಗುತ್ತೆ ನೋಡಿ. ಟೀ, ನಮ್ಮ ಸ್ಪೆಷಲ್ ಟೀ ಇಲ್ಲಿ ರೆಡಿ ಆಗಿದೆ. ಇದೇ ರೀತಿ ಇನ್ನೊಂದು ಮೆಥಡ್ ಕೂಡ ನಮ್ಮ ಚಾನಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ವಿಡಿಯೋ. ಅಂದ್ರೆ ಇದೇ ಟೀ ಸ್ಟಾಲ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲೆಲ್ಲ ಸಿಗುವ ಸೀಕ್ರೆಟ್. ಅದು ಕೂಡ ಇದೇ ರುಚಿ ಬರುತ್ತೆ ನಿಮ್ಗೆ. ಅದರ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಆ ಸೀಕ್ರೆಟ್ ಕೂಡ ಟೀ ಸ್ಟಾಲ್ಗಳಲ್ಲೆಲ್ಲ ಬಳಸ್ತಾರೆ, ಆ ಪೌಡರ್ ಬಳಸ್ತಾರೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಅದೇ ರೀತಿ ನೀವು ಕೂಡ ಇವತ್ತೇ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.